ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪ ವಿಚಾರಕ್ಕೆ ಕುಮಾರಸ್ವಾಮಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಆರ್ಸಿಬಿ ಗೆದ್ದ ಮೇಲೆ ಮಾಡಿದ್ದ ಟ್ವೀಟ್ ತೋರಿಸಬೇಕು. ಮಾತು ತಿರ್ಚೋದ್ರಲ್ಲಿ ಕುಮಾರಸ್ವಾಮಿ ನಿಸ್ಸೀಮರು. ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಗರಂ ಆಗಿದ್ದಾರೆ ಕುಮಾರಸ್ವಾಮಿ ಅವರ ಮೇಲೆ. ಆರ್ಸಿಬಿ ಕಪ್ ಗೆದ್ದ ನಂತರ ಟ್ವೀಟ್ ಮಾಡಿದ್ರಲ್ಲ, ಆ ಟ್ವೀಟ್ ಅನ್ನ ತೋರಿಸಬೇಕು. ಮಾತು ತಿರ್ಚೋದ್ರಲ್ಲಿ ಕುಮಾರಸ್ವಾಮಿ ನಿಸ್ಸೀಮರು. ಅವರ ಘನತೆಗೆ ಸರಿ ಬರುತ್ತದೆಯೋ ಇಲ್ವೋ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರಿಗೆ ಒತ್ತಡ ಇರಬೇಕು. ಆರೋಗ್ಯ ಸರಿ ಇಲ್ಲ. ಕುಮಾರಸ್ವಾಮಿ ಅವರು ಅದ್ರ ಕಡೆ ಗಮನ ಕೊಡ್ಲಿ. ಅವರ ಮಾತನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತ ಅಗತ್ಯ ಇಲ್ಲ. ಕುಮಾರಸ್ವಾಮಿ ಬೆಳಗ್ಗೆ ಒಂದು ರಾತ್ರಿ ಒಂದು ಮಾತಾಡ್ತಾರೆ. ನಾವು ದುರಂತದ ಬಗ್ಗೆ ಎಸ್ಕೇಪ್ ಆಗ್ತಾ ಇಲ್ಲ. ಅಚಾತುರ್ಯ ಆಗಿದೆ, ಎಲ್ಲದಕ್ಕೂ ರಾಜೀನಾಮೆ ಕೊಡಿ ಅಂದ್ರೆ ಹಿಂಗೆ. ನಾವೇನಾದರೂ ಪ್ರಧಾನಿಯವರ ರಾಜೀನಾಮೆ ಕೇಳಿದ್ವಾ? ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಆರ್ಸಿಬಿ ತಂಡ ಗೆದ್ದ ಮೇಲೆ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವೀಟ್ ಮಾಡಿದೆ ಅನ್ನೋದನ್ನ ತಾವು ರಾಜ್ಯದ ಜನರಿಗೆ ತೋರಿಸ್ಬೇಕು. ಯಾಕೆ ಅಂತ ಅಂದರೆ ಅವರು ಸುಳ್ಳು ಹೇಳೋದ್ರಲ್ಲಿ, ಮಾತುಗಳನ್ನು ತಿರ್ಚೋದ್ರಲ್ಲಿ ಅವರು ನಿಸೀಮ್ರಿದ್ದಾರೆ. ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ. ಆರೋಗ್ಯ ಸರಿ ಇಲ್ಲ. ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಅವರು ಚಿಂತನೆ ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ರೀ. ಹೇಳಿದ್ನಲ್ಲ, ಅವರು ಬೆಳಗ್ಗೆ ಒಂದು ರಾತ್ರಿ ಒಂದು ಹೇಳ್ತಾರೆ. ಈಗೇನು ಸರ್ಕಾರ ಏನು ಈ ಸಾವಿನ ಬಗ್ಗೆ ಆದಂಥ ದುರಂತದ ಬಗ್ಗೆ ಅವರೇನು ಎಸ್ಕೇಪ್ ಆಗ್ತಾ ಇಲ್ಲ. ಎಲ್ಲವನ್ನು ಕೂಡ ಒಪ್ಕೊಂಡಿದ್ದಾರೆ. ಅಚಾತುರ್ಯವಾಗಿ ಆಕಸ್ಮಿಕವಾಗಿ ನಡೆದಂಥ ಘಟನೆಗಳು, ಇಡೀ ದೇಶದಲ್ಲಿ ಘಟನೆಗಳು ನಡೆದಿದೆ. ಆ ಘಟನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಪ್ರಯಾಗ್ರಾದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರತಕ್ಕಂಥ ವರದಿಗಳಿವೆ. ಸರ್ಕಾರ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತು. ಯಾರು ಪ್ರಾಯೋಜಿತ? ಅದು BJP ಪ್ರಾಯೋಜಿತನ, ಪ್ರಧಾನಮಂತ್ರಿಗಳದ, ಮುಖ್ಯಮಂತ್ರಿಗಳದ? ಸೊ ಹೀಗೆ ಕೆಲವೊಂದು ಲೋಪದೋಷಗಳನ್ನು ಮುಚ್ಚತಕ್ಕಂಥದ್ದು ಸರಿಯಲ್ಲ. ಇದು ಇವತ್ತು ಸಾಂತ್ವನ ಹೇಳಬೇಕಾದಂಥ ಕಾಲ. ಈ ರಾಜ್ಯದ ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಗಳಿಗೆ ನಾವು ಸಾಂತ್ವನ ಹೇಳಬೇಕೇ ಹೊರತು ರಾಜಕೀಯ ದೊಂಬರಾಟಕ್ಕೋಸ್ಕರ ಪ್ರತಿಯೊಂದು ಕ್ಷಣನೂ ಕೂಡ ಮಾಧ್ಯಮಗಳ ಮುಂದೆ ಹೋಗಿ ದಿನ ಒಂದೊಂದು ಹೇಳಿಕೆ ಕೊಡೋದಿದೆಯಲ್ಲ, ಅದು ಎಷ್ಟು ಸರಿ ಅಂತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಕೂಡ